जनपोष जय जगदीश मार्तिनि कनवैया ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್, ಬೆಂಗಳೂರು. ವೀಕ್ಷಕರೇ, ಉತ್ತಿಷ್ಠ ಉತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಳಂ ಕುರು. ಗೋವಿಂದನೇ ಏಳು, ಕಮಲಾಕಾಂತನಾದ ಶ್ರೀ ವಿಷ್ಣುವೇ ಏಳು, ಗರುಡ ಧ್ವಜನೇ ಏಳು, ಎದ್ದು ತ್ರಿಲೋಕಗಳಿಗೂ ಮಂಗಳವನ್ನುಂಟು ಮಾಡು, ಸರ್ವರಿಗೂ ಸುಖವನ್ನುಂಟು ಮಾಡು ಅನ್ನೋದು ಇದರ ಅರ್ಥ. ಈ ಮಾತನ್ನು ಇವತ್ತ್ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಇವತ್ತು ವೈಕುಂಠ ಏಕಾದಶಿ. 7 ಬೆಟ್ಟದ ಒಡೆಯ ವೈಕುಂಠಪುರವಾಸ ಶ್ರೀ ಶ್ರೀನಿವಾಸನ ದರ್ಶನದ ಸ್ವರ್ಗದ ಬಾಗಿಲು ತೆರೆಯುವಂತಹ ದಿನ ಇವತ್ತು. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಂಗಳಮಯ ಬ್ರಹ್ಮಾಂಡದ ಒಡೆಯನಾಗಿರುವಂತಹ ಶ್ರೀ ಶ್ರೀನಿವಾಸನ ಮನಮೋಹಕ ದರ್ಶನ ಭಾಗ್ಯವನ್ನು ಪಡೆಯೋಣ, ಧನ್ಯರಾಗೋಣ, ಪಾಪ ತೊಳೆಯೋಣ, ಪುನೀತರಾಗೋಣ.
शैलसुनिकेतन दिव्यमूर्ते नारायणाच्युत हरे नलिनायताक्ष लीलाकटाक्ष परिरक्षित सर्वलोक श्रीवेङ्कटेश मम देहि करावलम्बम् ब्रह्मादिवन्दित पदाम्बुज शङ्खपाणे श्रीमत्सुदर्शन सुशोभित दिव्यहस्त कारुण्यसागर शरण्य सुपुण्यमूर्ते श्रीवेङ्कटेश मम देहि करावलम्बम् वेदान्त वेद्य भवसागर कर्णधारा श्रीपद्मनाभ कमलार्चित पादपद्मा लोकैकपावन परात्पर पापहारिम् ವರ್ಷದಲ್ಲಿ ಪ್ರತಿ ತಿಂಗಳಲ್ಲಿ ಬರುವಂತಹ ಏಕಾದಶಿಗಳಿಗಿಂತ ಹೆಚ್ಚಿನ ಮಹತ್ವ ಉಳ್ಳದ್ದು ಈ ವೈಕುಂಠ ಏಕಾದಶಿ. ಸಾಮಾನ್ಯವಾಗಿ ಧನುರ್ಮಾಸ ಅಥವಾ ಮಾಘ ಮಾಸದಲ್ಲಿ ವೈಕುಂಠ ಏಕಾದಶಿ ಬರುತ್ತೆ. ಅದರಲ್ಲಿ ಈ ಬಾರಿ ಧನುರ್ಮಾಸದಲ್ಲಿ ಈ ವೈಕುಂಠ ಏಕಾದಶಿ ಬಂದಿರೋದು ಇನ್ನಷ್ಟು ವಿಶೇಷ ಅಂತಾನೆ ಹೇಳ್ಬೋದು. ಈ ಮಾಘ ಸ್ನಾನ ಅಂದರೆ ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವಂತಹ ಮನುಷ್ಯರು ಸಕಲ ಪಾಪಗಳಿಂದಲೂ ದೂರವಾಗಿ ಅಂತ್ಯದಲ್ಲಿ ಮೋಕ್ಷ ಪಡಿತಾರೆ ಅಂತ ಹೇಳಲಾಗುತ್ತೆ. ಗೋಪಾದ ಮುಳುಗುವಷ್ಟು ನೀರಿನಲ್ಲಿ ಆದರೂ ಮಾಘ ಮಾಸದಲ್ಲಿ ಸ್ನಾನ ಮಾಡುವಂತಹ ಮನುಷ್ಯರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆಯಾಗ್ತಾರೆ ಅನ್ನೋದು ನಂಬಿಕೆ. ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ ಶ್ರೀ ವೆಂಕಟಗಿರಿ ಶಿಖರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀಮಂತನಾದ ನಮ್ಮ ಸಿರಿದೇವಿಯರ ಸಗೆ ಮಂಗಳಾರತಿ ಮಂಗಳಾಂಗ ಶ್ರೀ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಈ ಒಂದು ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯಕ್ಕೆ 1 ವರ್ಷಗಳು ಪೂರ್ತಿಯಾಗಿದೆ. ಇವತ್ತು ಬೆಳಗ್ಗೆ ಸಾಕಷ್ಟು ಹೋಮ ಹವನಾದಿಗಳು, ಜೊತೆಗೆ ಸ್ವಾಮಿಗೆ ನಡಿಬಹುದಾದಂತಹ ಅಭಿಷೇಕ, ಸಾಕಷ್ಟು ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ಇಲ್ಲಿನ ಸಾಕಷ್ಟು ಜನ ಆಗಮಿಕರು ಹಾಗೂ ಪೌರೋಹಿತ್ಯ ವರ್ಗ ಜ್ಯೋತಿಷ್ಯ ಸಮೇತ ಎಲ್ಲರೂ ಸೇರಿ ಒಂದು ಒಳ್ಳೆಯ ಮುಹೂರ್ತಕ್ಕೆ ಸ್ವಾಮಿಯ ಪೂಜಾ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ನಡೆಸಿಕೊಟ್ಟಿದ್ದಾರೆ. 1 ವರ್ಷ ಪೂರ್ತಿಯಾಗಿರ್ತಕ್ಕಂಥ ಈ ಶುಭ ದಿನ ಬಹಳಷ್ಟು ಅರ್ಥಗರ್ಭಿತವಾಗಿ ಬರ್ತಕ್ಕಂಥ ಭಕ್ತರು ಇಲ್ಲಿಗೆ ನಿರಂತರವಾಗಿ ಆಗಮಿಸಿದ್ದಾರೆ. ಬಹುಶಃ 1 ವರ್ಷದಲ್ಲಿ ಇಷ್ಟು ಅಭಿವೃದ್ಧಿ ಕಂಡಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಈ ದಶಾದಿ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವೇ ಸರಿ. ಇಲ್ಲಿ ನಡೀತಕ್ಕಂತಹ ಅನುಷ್ಠಾನಗಳು ಸಹಿತ ಭಾಳಷ್ಟು ಶಾಸ್ತ್ರಬದ್ಧವಾಗಿ ಅನುಷ್ಠಾನಗಳನ್ನು ನಿತ್ಯ ಅನುಷ್ಠಾನಗಳಲ್ಲಿ ತ್ರಿಕಾಲ ಅನುಷ್ಠಾನ ದ್ವಿಕಾಲ ಅನುಷ್ಠಾನಗಳನ್ನು ಶಾಸ್ತ್ರಗರ್ಭಿತವಾಗಿ ಅಂದರೆ ಅರ್ಥಗರ್ಭಿತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡತಕ್ಕಂಥ ಭಾಗ್ಯ ನಮ್ಮದಾಗಿತ್ತು. ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಾಗಿ ತಾವೆಲ್ಲರೂ ಸಹಿತ ವೀಕ್ಷಿಸ್ತಾ ಇದ್ದೀರಿ. ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಕಲಿಯುಗ ವರದ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ನಮ್ಮ ಸಂಕಷ್ಟಗಳು ಏನೇ ಇದ್ದರೂ ಸಹಿತ
ಒಮ್ಮೆ ಗೋವಿಂದನ ನಾಮಸ್ಮರಣೆಯೊಂದಿಗೆ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಕಲಿಯುಗ ವರದ ಕಾನನವಾಸ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಪ್ರಯಾಗ ಮಹಾಕ್ಷೇತ್ರದಲ್ಲಿ ಸ್ನಾನ ಮಾಡುವಂತಹ ಮನುಷ್ಯನು ವೈಕುಂಠ ಸೇರ್ತಾನೆ ಅನ್ನುವಂಥ ಮಾತಿದೆ. ಮೊದಲ ಮಾಘ ಸ್ನಾನದಿಂದ ಪಾಪ ಕಳೆದರೆ ಎರಡನೇ ಮಾಘ ಸ್ನಾನದಿಂದ ವಿಷ್ಣು ಲೋಕ ಸೇರ್ತಾನಂತೆ. ಮೂರನೇ ಮಾಘ ಸ್ನಾನ ಮಾಡಿದಂತಹ ಆ ಮಹಾನ್ ಭಕ್ತರಿಗೆ ಯಾವ ಫಲ ನೀಡಬೇಕು ಅಂತ ಸ್ವತಃ ವಿಷ್ಣುವೇ ಯೋಚಿಸ್ತಾನಂತೆ. ಇಂತಹ ಮಹಾನ್ ಧನುರ್ಮಾಸ ಅಥವಾ ಮಾಘ ಮಾಸದಲ್ಲಿ ಬರುವಂತಹ ಏಕಾದಶಿಯಂದು ಉಪವಾಸ ಮಾಡಿ ವ್ರತ ಆಚರಿಸಿದ್ರೆ ಅಶ್ವಮೇಧ ಯಾಗದಂತಹ ಪರಿಪೂರ್ಣ ಫಲವನ್ನು ಪಡೆದು ಕೊನೆಗೆ ವೈಕುಂಠ ಸೇರ್ತಾರೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಆ ದೃಶ್ಯಗಳನ್ನು ಮತ್ತೆ ಮುಂದುವರಿಸೋಣ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯಲ ಮೇಲ್ ಮಂಗ ಮಾತೆಯ ಪ್ರಿಯನ. ಓಂ ಶ್ರೀಃ ಕಾಂತಾಯ ಕಲ್ಯಾಣನಧೇನಿದೇಸ್ವಿನಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ಲಕ್ಷ್ಮೀ ಚೆನ್ನಕೇಶ್ವರ ಸ್ವಾಮಿ ಇವತ್ತಿನ ದಿವಸ ನಾವಿಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಚೆನ್ನಕೇಶ್ವರನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ನಮಗೂ ನಿಮಗೂ ಕಲ್ಪಿಸಿರ್ತಕ್ಕಂಥದ್ದು ಇವತ್ತಿನ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಅಂತಹ ಒಂದು ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಇಲ್ಲಿ ಚೆನ್ನಕೇಶ್ವರ ಸ್ವಾಮಿಯನ್ನು ನಾವು ನೋಡ್ತಾ ಇದ್ದೀವಿ. ಚೆನ್ನಕೇಶ್ವರನಿಗೆ ಶ್ರೀದೇವಿ ಭೂದೇವಿ ಸಮೇತಲಾಗಿರ್ತಕ್ಕಂಥದ್ದು ದಶಾವತಾರವಾಗಿ ಮೇಲ್ಭಾಗದಲ್ಲಿ ಅಂದರೆ ಪ್ರಭಾವಳಿಯಲ್ಲಿ ದಶಾವತಾರವನ್ನು ಸಹಿತ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಈ ವಿಗ್ರಹದ ಕೆತ್ತನೆ ಸಾಮಾನ್ಯವಾದ್ದಲ್ಲ. ಹರಿಹರ ಬ್ರಹ್ಮಾದಿಗಳನ್ನು ಈ ಆಸ್ಥಾನದಲ್ಲೇ ನೋಡಬಹುದು. ಬ್ರಹ್ಮ ವಿಷ್ಣು ಮಹೇಶ್ವರನ್ನ 3 ತ್ರಿಮೂರ್ತಿಗಳನ್ನು ಸಹಿತ ಒಂದೇ ಏಕಶಿಲೆಯಲ್ಲಿ ನೋಡಬಹುದಾದಂಥ ಒಂದು ವಿಶೇಷವಾದಂತಹ ವಿಗ್ರಹ. ಎಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ಅಮರಶಿಲ್ಪಿ ಜಗಣಾಚಾರ್ಯವರು ಅವರ ಕಡೆ ವಿಗ್ರಹ ಅವರು ಸ್ವಂತ ಅವರ ಹಸ್ತದಲ್ಲಿ ಕೆತ್ತಂತಹ ಕಡೆ ವಿಗ್ರಹ ಅಂತ ಈ ಒಂದು ವಿಗ್ರಹವನ್ನು ಹೇಳ್ತಾರೆ. ಅಂತಹ ಒಂದು ವೈಶಿಷ್ಟ್ಯತೆ ಇರತಕ್ಕಂಥದ್ದು. ಜೊತೆಗೆ ಕಮಲವನ್ನು ಕೈಯಲ್ಲಿ ಹಿಡಿದಿರ್ತಕ್ಕಂಥದ್ದು. ಕಮಲ ಕೈಯಲ್ಲಿ ಹಿಡಿದರೂ ಸಹಿತ ತುಳಸಿ ಮಣಿಯಿಂದ ಅಲಂಕಾರಗೊಂಡಿರತಕ್ಕಂಥ ಸುಂದರವಾದಂಥ ಕೇಶವ ಮೂರ್ತಿ. ಜೊತೆಗೆ ಸ್ವಾಮಿನ ನೋಡಬಹುದಾದರೆ ಆ ಸುಂದರವಾದಂತಹ ಪಾದಗಳು, ಸ್ವಾಮಿಯ ಹಸ್ತಗಳಲ್ಲಿರ್ತಕ್ಕಂಥ ಆ ಉಗುರು, ಸ್ವಾಮಿಯ ಹಸ್ತದಲ್ಲಿ ಹಾಕಿರ್ತಕ್ಕಂಥ ಸುವರ್ಣರ್ಜಿತ ಅಂದರೆ ನವರತ್ನದ ಉಂಗುರಗಳನ್ನು ಸಹಿತ ಇಲ್ಲಿ ಮಾಡಿಟ್ಟಿದ್ದಾರೆ. ಆ ಉಂಗುರಗಳಲ್ಲಿ ಒಂದೊಂದು ವಿಶೇಷತೆ ಇದೆ. ಉಂಗುರಗಳಲ್ಲಿ ಇಂದಿಗೂ ಸಹಿತ ಒಂದು ಸಾಮ್ರಾಣಿ ಕಡ್ಡಿ ಎಷ್ಟು ಉದ್ದ ಇರಬಹುದು, ಒಂದು ಕಡ್ಡಿ ಎಷ್ಟು ಭಾಗ ದಪ್ಪ ಇರುತ್ತೋ ಅಷ್ಟೇ ಒಂದು ಸುಂದರವಾದಂತಹ ಕಲಾಕೃತಿಗಳನ್ನು ಮಾಡಿ ಅದರಲ್ಲಿ ಒಳಗೆ ಆ ಒಂದು ಉಂಗುರದ ಒಳಗಡೆ ಕಡ್ಡಿ ಹೋಗ್ಲಿಕ್ಕಷ್ಟು ಸ್ಥಳವನ್ನು ಮಾಡಿದ್ದಾರೆ. ಅಂದರೆ ಕೆತ್ತನೆ ಕೆಲಸ ಹಿಂದಿನವರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅನ್ನಲಿಕ್ಕೆ. ಜಕಣಾಚಾರ್ಯ ಅವರಿಗೆ ಹಿಂದೆ ಆದಂತಹ ಒಂದು ಸನ್ನಿವೇಶದಿಂದ ಆತನ 2 ಕರಗಳನ್ನು ಅಂದರೆ ಹಸ್ತವನ್ನು ಕಳ್ಕೊಂಡಂತಹ ಕ್ಷಣ ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಅಂತಹ ಜಕಣಾಚಾರ್ಯವರು ಹಸ್ತ ಇಲ್ಲದಿದ್ದರೂ ಸಹಿತ ಒಂದೇ ಹಸ್ತದಲ್ಲಿ ಇಷ್ಟೆಲ್ಲ ಒಂದು ವೈಶಿಷ್ಟ್ಯತೆಗಳನ್ನು ಮಾಡಿದಾದ ನಂತರ ಸ್ವಾಮಿ ಹಸ್ತವನ್ನು ಕೊಟ್ಟಂತಹ ಏಕೈಕ ಸ್ಥಳ ಇದು. ಚೆನ್ನಕೇಶವನ ಈ ಒಂದು ಸುಂದರವಾದಂತಹ ಮೂರ್ತಿ ಕೆತ್ತನೆ ಆದ ನಂತರ ಒಂದು ಬೃಹದಾಕಾರವಾದಂತಹ ಈ ಒಂದು ಆಲಯ ತದನಂತರ ಆದಂತಹದ್ದು. ಸುಂದರವಾದಂತಹ ಮೂರ್ತಿಯನ್ನು ಕೆತ್ತಿದಾದ ನಂತರ ಸ್ವಾಮಿನ ಕಣ್ತುಂಬ ನೋಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಈ ಜೀವನಕ್ಕೆ ನಾನು ಕಡೆಯ ವಿಗ್ರಹವನ್ನಾಗಿ ನಾನು ಇದನ್ನು ಕೆತ್ತನೆ ಮಾಡಿದ್ದೀನಿ ಅಂತ ಹೇಳಿ ಭಗವಂತನ ಸಾನ್ನಿಧ್ಯದ ಮುಂದೆ ಶ್ರದ್ಧೆಯಿಂದ ಭಕ್ತಿಯಿಂದ ವಿನಯಪೂರ್ವಕವಾಗಿ ಕೇಳಿದಂತಹ ಮರುಕ್ಷಣವೇ ಕೈ ಪ್ರಸಾದವಾದಂತಹದ್ದು, ಪುನಃ ಅವರಿಗೆ ಕೈ ಬಂದಂತಹದ್ದು. ಅಮರಶಿಲ್ಪಿ ಜಕಣಾಚಾರ್ಯ ಅವರಿಗೆ ಕೈ ಬಂದಂತಹ ಸ್ಥಳ, ಅದರಿಂದ ಇದನ್ನು ಕೈದಾಳ ಎಂಬತಕ್ಕಂತಹ ಗ್ರಾಮವಾಗಿ ಅಂದಿನಿಂದ ಇಂದಿನವರೆಗೂ ಪ್ರಸಿದ್ಧಿಯಾಗಿದೆ, ಪ್ರವರ್ಧಮಾನಕ್ಕೆ ಬರ್ತಿದೆ.
ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಅಂದರೆ ಇಡೀ ಬ್ರಹ್ಮಾಂಡದಲ್ಲಿಯೇ ವೆಂಕಟಗಿರಿಗೆ ಸಮನಾದ ಜಾಗ ಮತ್ತೊಂದಿಲ್ಲ ಅಂತ ಬ್ರಹ್ಮದೇವರೇ ಹೇಳಿದ್ದಾರಂತೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಅಖಿಲ ವರ್ಗದ ಆರಾಧ್ಯ ದೈವ ಶ್ರೀ ವೆಂಕಟೇಶ. ತಿರುಮಲ ವೆಂಕಟಾಚಲ ಕ್ಷೇತ್ರದ ಮಹಿಮೆಯನ್ನ ಬ್ರಹ್ಮನು ಕೂಡ ಬಿಡಿಸಲಾರ ಅಂತಹ ಭೂವೈಕುಂಠವಿದು. ಇಂತಹ ಶುಭ ಸಂದರ್ಭದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ದೃಶ್ಯಗಳನ್ನು ಮತ್ತೆ ನೋಡ್ಕೊಂಡು ಬರೋಣ. ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ತಾವು ನೋಡ್ತಾ ಇರತಕ್ಕಂಥ ಈ ಒಂದು ಕಳಶ ಮತ್ತು ಸ್ವಾಮಿಯ ಸೊಂಟದಲ್ಲಿ ಕಟ್ಟತಕ್ಕಂತಹದ್ದು ಒಡ್ಯಾಣ ಅಂತಲೂ ಹೇಳ್ತಾರೆ. ಸ್ವಾಮಿಗೆ ಅಲಂಕಾರಕ್ಕಾಗಿ ಇರ್ತಕ್ಕಂಥದ್ದು, ದಶಾವತಾರದಲ್ಲಿ ಇರ್ತಕ್ಕಂಥದ್ದನ್ನು ಹಿಂದಿನಿಂದ ಇಲ್ಲಿ ಅಲಂಕಾರಕ್ಕಾಗಿ ಉಪಯೋಗಿಸ್ತಕ್ಕಂಥದ್ದು. ಇದು ಎಷ್ಟು ವರ್ಷಗಳ ಇತಿಹಾಸ ಇದೆಯೋ ಇದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ವಿಶೇಷ ಮತ್ತೊಂದಿದೆ. ಇಲ್ಲಿ ಕಳಶದಲ್ಲಿ 3 ದಳಗಳಿರ್ತಕ್ಕಂಥದ್ದು. ಇದು ವರ್ಷಕ್ಕೆ ಒಂದು ಸರ್ತಿ ಮಾತ್ರ ವೈಕುಂಠ ಏಕಾದಶಿ ಇವತ್ತಿನ ದಿವಸ ಇಲ್ಲಿ ಕಳಶದಲ್ಲಿ ಜಲವನ್ನಿಟ್ಟು ಈ ಜಲದಿಂದ ದ್ವಾದಶಿ ಅಂದರೆ ನಾಳೆ ಬೆಳಿಗ್ಗೆ ಇದರಿಂದ ಇದೇ ಕಳಶದಲ್ಲಿರ್ತಕ್ಕಂತಹ ಜಲದಿಂದ ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಇಲ್ಲಿ ಬೆಳೆದು ಬಂದಂತಹ ಪದ್ಧತಿ. ಈ ಕಳಶದಲ್ಲಿರ್ತಕ್ಕಂತಹ ಜಲವಾದರೂ ಸಾಕಷ್ಟು ನದಿ ತೀರ್ಥಗಳನ್ನು ಇಲ್ಲಿ ಸೇರಿಸಿ ಇದರಿಂದ ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಇಲ್ಲಿ ಪದ್ಧತಿ. ಜೊತೆಗೆ ಇಲ್ಲಿರ್ತಕ್ಕಂತಹ ಈ ಕಳಶ ಜೊತೆಗೆ ಸ್ವಾಮಿಗೆ ಉಡಿಸಬಹುದಾದಂತಹ ಈ ಒಡ್ಯಾಣ ಅಂದರೆ ಸೊಂಟಕ್ಕೆ ಅಲಂಕಾರವಾಗಿಟ್ಟಿರ್ತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ದಶಾವತಾರವನ್ನು ಸಹಿತ ನಾವು ನೋಡಬಹುದು. ರಾಮ, ಕೃಷ್ಣ, ವರಾಹ, ಮತ್ಸ್ಯ ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿದೆ. ಇನ್ನು ಸ್ವಾಮಿಯ ಪಾದಗಳಿಗೆ ತೊಡಸ್ತಕ್ಕಂಥದ್ದು ಅಂದಿಗೆ ಇದು ಸಹಿತ ಬಹಳ ಪುರಾತನವಾದ 2 ಪಾದಗಳಿಗೂ ತೊಡಸ್ತಕ್ಕಂತಹ ಅಂದಿಗೆ ಸಹಿತ ಇಲ್ಲಿದೆ. ಇದು ಸುಮಾರು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಆಲಯ ಚಿಕ್ಕದಾದರೂ ಭಕ್ತಸಾಗರ ಸಾಕಷ್ಟು. ಹಾಗೆ ಭಕ್ತಸಾಗರದೊಂದಿಗೆ ಸ್ವಾಮಿ ಒಳಗಿರ್ತಕ್ಕಂತಹ ಗರ್ಭಗುಡಿ ಇರ್ತಕ್ಕಂಥ ಸ್ವಾಮಿನ ಸಹಿತ ಇಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ ಅಂತ ತಿಳಿಸ್ತಕ್ಕಂಥ ಒಂದು ಮಹಾಶಕ್ತಿ ಕೇಂದ್ರ. ಇಂದಿಗೂ ಸಹಿತ ಮಕ್ಕಳಿಲ್ಲದಿರತಕ್ಕಂಥವ್ರು ಅಂದರೆ ಸಂತಾನವಿಲ್ಲದಿರತಕ್ಕಂಥವ್ರು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದಲ್ಲ ಒಂದು ತರಹ ಅನುಷ್ಠಾನಗಳನ್ನು ಇಲ್ಲಿ ಸಿದ್ಧಿಗೋಸ್ಕರ ಸಾಕಷ್ಟು ಜನ ಭಕ್ತರು ದೂರಾಭಾರದಿಂದ ಆಗಮಿಸ್ತಾರೆ. ಶ್ರೀನಿವಾಸನ ದರ್ಶನಕ್ಕೋಸ್ಕರ ಬರ್ತಕ್ಕಂತಹ ಭಕ್ತ ಸಮೂಹ ಒಬ್ಬರಿಬ್ಬರಲ್ಲ, ಸಾವಿರಾರು ಜನ. ಗೋವಿಂದ ಗೋವಿಂದ, ಏಳುಗುಂಡರವಾಡ ವೆಂಕಟರಮಣ ಗೋವಿಂದ. ಕಮಲಗಳ ಸೇರಿ ನಂಬಿದ ಬಡವರು ನಾವು, ದೀನ ಬಾಂಧವ ನಂಬಿದ ಜನರಿ. ಶ್ರೀನಿವಾಸ ಗೋವಿಂದ ಗೋವಿಂದ ಹರ ಗೋವಿಂದ, ಗೋಕುಲನಂದನ ಗೋವಿಂದ, ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ನೀತ ನಿರ್ಮಲ ನೀಲಮೇಘ ಶ್ಯಾಮ ಪುರಾಣ ಪುರುಷ ಪುಂಡರೀಕಾಕ್ಷ ನಂದನಂದನ. ಗೋವಿಂದನ ನಾಮ ಕೀರ್ತನೆಗಳನ್ನ ಶ್ರದ್ಧೆಯಿಂದ ಮಾಡುವಂತ ಕಾಲ. ದಯವಿಟ್ಟು ತಾವೆಲ್ಲ ನಿಮ್ಮ ಆಸ್ಥಾನದಲ್ಲಿ ನೀವು ಕೂತ್ಕೊಳ್ಳಿ. ನಾವು ಹುಟ್ಟಿರುವ ಸೀರೆ, ನಾವು ಹುಟ್ಟಿರುವ ವಸ್ತುಗಳು ರೇಷ್ಮೆನೇ ಆಗಿರಬಹುದು, ಒಳಗಿರ್ತಕ್ಕಂಥ ಸ್ವಾಮಿ ಮುಂದೆ ನಮ್ಮ ವಸ್ತ್ರಗಳಲ್ಲ. ಇಂಥ ಸೇವೆ ಇನ್ನು ಅರ್ಧ ಗಂಟೆ ಕಳೆದ ಮೇಲೆ ಬಾ ಅಂದ್ರೆ ಬರೋದಿಲ್ಲ. ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ವಿಶೇಷತೆ ಇರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಸೇವೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಭಕ್ತಿ ಎಂಬತಕ್ಕಂತಹ ಪರಾಕಾಷ್ಠೆಯಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕು. ಇಷ್ಟು ಅದ್ಭುತವಾಗಿ ಅಲಂಕಾರಗೊಂಡಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ ಇದು ಬೇಕು ಅಂದರೆ ಸಿಗ್ತಕ್ಕಂಥದ್ದಲ್ಲ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಮೆ ಇದು ಸಾಮಾನ್ಯವಲ್ಲ. ಯಾತಕ್ಕೋಗಿ ಈ ಸ್ಥಳಕ್ಕೆ ಇಷ್ಟೊಂದು ಮಹಿಮೆ ಅಂದರೆ ಇವತ್ತು ಒಳಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನ, ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ ನಾರಾಯಣನ ಉತ್ತರ ದ್ವಾರ ಓಪನ್. ಇವತ್ತು ಆ ಉತ್ತರ ದ್ವಾರ ಓಪನ್ ಆದ್ರಿಂದ ಎಲ್ಲರೂ ಸಹಿತ ನಾನು ಮುಂದು ಅಂತ ನುಗ್ಗುತ್ತಾ ಇದ್ದೀರಿ. ಹೇಳ್ಕೊಳ್ಳಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದ ಅರ್ಥಪ್ರದಾಯನೇ
ಶ್ರೀಮದ್ವೆಂಕಟನಾಥಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಓಂ ನಿರಂಜನಾಯ ವಿದ್ಮಹೇ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ತನ್ನ ಶ್ರೀನಿವಾಸ ಪ್ರಚೋದಯಾತ್. ಒಮ್ಮೆ ಭಕ್ತಿಯಿಂದ ಎಲ್ಲರೂ ಸಹಿತ ಒಳಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ನೂಕು ನುಗ್ಗಲು ಚಿಕ್ಕದಾದಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಹೊರಗಡೆ ಬರಬೇಕು. ಇವಾಗ ಆ ಪ್ರಕಾರವಾದಂತಹ ಕೂಗು ಸ್ವಾಮಿಯ ಪಾದವನ್ನು ಮುಟ್ಟಬೇಕು. ಗೋವಿಂದ 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 ಗೋವಿಂದನ ನಾಮಸ್ಮರಣವನ್ನು ಹೇಳ್ಕೊಡ್ತಾರೆ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ 5 ನಿಮಿಷ ನೀವಾಗಿರಬಾರ್ದು, ನೀವು ಮೈ ಮರಿಬೇಕು. ಕಾರಣ ಈ ಒಂದು ಕ್ಷಣ ಭಗವಂತನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಗೋವಿಂದನ ನಾಮಸ್ಮರಣೆ ಒಂದು ಕಿವಿಯಲ್ಲಿರಬೇಕು. ಮನೆ, ಮಠ, ಸಂಸಾರ, ಬೀರುಳಿಟ್ಟಿರ್ತಕ್ಕಂಥ ರೇಷ್ಮೆ ವಸ್ತ್ರ ಇದು ಯಾವುದು ನಿಮಗೆ ಬೇಡ. ನಿಮಗೆ ಬೇಕಾದ್ದು ಶ್ರೀನಿವಾಸನ ಧ್ಯಾನ, ಶ್ರೀನಿವಾಸನ ಆರಾಧನೆ. ಗೋವಿಂದ ನಾಮಸ್ಮರಣೆ ಎರಡೂ ಕೈಗಳನ್ನು ಮೇಲೆತ್ತಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡೋಣ. ಜೋರಾಗಿ ಗುರುಗಳು ಹೇಳ್ಕೊಟ್ಟಂತಹ ಗುರುಗಳ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನ ಗೋವಿಂದನ ನಾಮಸ್ಮರಣೆಯನ್ನು ಮಾಡೋಣ. ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಕುಲಾನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಕುಲಾನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಕುಲಾನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಕುಲಾನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಏಳುಗೊಂಡಲವಾಡ ವೆಂಕಟರಮಣ ಗೋವಿಂದ ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಅನಂತ ಗುರುಜಿರವರಿಗೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಅದಿಗೋ ಅಲ್ಲರಿಗೋ ನೀ ಹರಿವಾಸಮು ಅಲ್ಲರಿಗೋ ನೀ ಹರಿವಾಸಮೋ ಇವತ್ತಿನ ಹರಿವಾಸ ನಮ್ಮ ರಾಮಮೂರ್ತಿ ನಗರದಲ್ಲಿ. ತಿರುಮಲದಲ್ಲಿರ್ತಕ್ಕಂಥ ಶ್ರೀನಿವಾಸನ ನೋಡಲಿಕ್ಕೆ ಹೇಗೆ ನೂಕು ನುಗ್ಲಿದೆಯೋ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀಮದ್ ಮಹಾವಿಷ್ಣುವನ್ನು ನೋಡ್ಲಿಕ್ಕೂ ಅಷ್ಟೇ ನೂಕು ನುಗ್ಲಿದೆ. ಅಂದರೆ ತಿರುಮಲದಲ್ಲಿರ್ತಕ್ಕಂಥ ಶ್ರೀನಿವಾಸ, ಗರ್ಭಗುಡಿಯಲ್ಲಿರ್ತಕ್ಕಂತಹ ಶ್ರೀರಾಮ ಶ್ರೀನಿವಾಸ ಇಬ್ಬರೂ ಒಂದೇ. ನಾವು ಎಲ್ಲಿದ್ದೀವೋ ಅಲ್ಲಿ ಶ್ರೀನಿವಾಸ ಬಂದಿದ್ದಾನೆ. ನಮ್ಮ ಕೂಗು, ನಮ್ಮ ಭಕ್ತಿಯಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದಾದರೂ ಸಾಧ್ಯ. ಹಾಗಾಗಿ ಇಷ್ಟೊತ್ತು ತಾವು ಮಾಡಿದಂತಹ ಗೋವಿಂದನ ನಾಮಸ್ಮರಣೆ ಇದು ಬಹಳ ವಿಶೇಷ. ಇಂತಹ ವಿಶೇಷವಾಗಿರ್ತಕ್ಕಂತಹ ನಾಮಸ್ಮರಣೆಯೊಂದಿಗೆ ಹೇಳ್ಕೊಳ್ಳಿ, ಮಮ ಜನ್ಮ ನಕ್ಷತ್ರ ಜನ್ಮ ರಾಶಿ ಜನ್ಮರಾಶಿ ದೇವತಾ ದೇವತಾ ಇಷ್ಟದೇವತಾ ಇಷ್ಟದೇವತಾ ಕುಲದೇವತಾ ಕುಲದೇವತಾ ಶ್ರೀ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ದೇವತಾ ದೇವತಾ ಪ್ರಿಯತಾ. ಪ್ರಿಯತಾ ನಿಮ್ಮ ನಿಮ್ಮ ಮನೆ ದೇವರ ಪ್ರಾರ್ಥನೆ ಜಗದಃಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಅಂದರೆ ತಂದೆ ತಾಯಿನ ಪ್ರಾರ್ಥಿಸ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಪ್ರಾರ್ಥನೆ ಮಾಡಿ. ನೀವೆಲ್ಲ ದರ್ಶನ ಮಾಡಿದರೆ ಇನ್ನೊಮ್ಮೆ ದರ್ಶನ ಮಾಡಿ. ದರ್ಶನ ಮಾಡಬೇಕಾದಂಥವರಾದರೆ ಒಳಗಡೆ ಹೋಗಿ ಆ ವೈಕುಂಠ ದ್ವಾರ ಉತ್ತರ ದ್ವಾರ ಪ್ರವೇಶ ಮಾಡಬೇಕಾದ್ರೆ ಗೋವಿಂದನ ನಾಮಕೀರ್ತನೆ ಒಂದು ಬಿಟ್ಟರೆ ಬೇರೊಂದು ಏನಾಗಿಲ್ಲ. ಆ ಗೋವಿಂದನ ನಾಮ ಅಷ್ಟು ಸಿಹಿಯಾದ್ದು, ಅಷ್ಟು ಮಧುರವಾದ್ದು. ಗೋವಿಂದ ಗೋವಿಂದ
ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಸಪ್ತಗಿರಿವಾಸ ಭೂವೈಕುಂಠದ ನಿವಾಸಿ ಶ್ರೀ ಶ್ರೀನಿವಾಸ ದೇವರನ್ನ ನೆನೆದ್ರೆ ಸಾಕು, ನೋವುಗಳೆಲ್ಲ ಮಾಯವಾಗಿ ಸಂಕಲ್ಪ ಶಕ್ತಿ ಇಮ್ಮಡಿಯಾಗುತ್ತೆ ಅಂತ ಹೇಳ್ತಾರೆ ಆ ಶ್ರೀನಿವಾಸನ ಭಕ್ತರು. ತಿರುಪತಿಯ ಬೆಟ್ಟಕ್ಕೆ ಹೊರಟು ಗಂಟೆಗಟ್ಟಲೆ ಕಾದು ಬಳಲಿದ್ರೂ ಸಹ ಆ ದಿವ್ಯ ಭವ್ಯ ರೂಪವನ್ನು ಕಂಡ ಕೂಡಲೇ ಆ ಕಾಯ್ದಂತಹ ಬವಣೆ ಕರಗಿ ನೀರಾಗುವಷ್ಟರ ಮಟ್ಟಿಗೆ ಆತ ಪ್ರಭಾವಿ ದೈವವಾಗಿದ್ದಾನೆ. ಅಂತಹ ಶ್ರೀನಿವಾಸನ ವಿಶೇಷ ದೃಶ್ಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದುವರಿಸೋಣ. ವೆಂಕಟೇಶ ಶ್ರೀನಿವಾಸ ಶ್ರೀನಿವಾಸ ಶ್ರೀ ವೆಂಕಟೇಶ. ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಇಂದು ಧನ್ಯನಾದಿನಯ್ಯ ನಾನು ದೇವಾ, ಧನ್ಯನಾದಿನಯ್ಯ ನಾನು ದೇವಾ. ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ಪುಣ್ಯವಂತನಾದಿನಯ್ಯ ದೇವಾ, ಪುಣ್ಯವಂತನಾದಿನಯ್ಯ ದೇವಾ. ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ, ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಪರಮ ಪದವ ಬಿಟ್ಟು ನಮ್ಮ ತಿರುಮಲಗಿರಿ ಶಿಖರದಲ್ಲಿ ಸ್ಥಿರವಾಗಿ ನಿಂತಿರುವ ಹರಿಯೇ, ಬಡವ ಭಕ್ತರಾದ ನಮ್ಮ ಬಾಧೆಗಳನ್ನು ಪರಿಹರಿಸುವ ಬಾಂಧವನು ನೀನೆ ನಮ್ಮ ದೊರೆಯೇ. ಆಶ್ರಿಸುವ ಜನರಿಗೆಲ್ಲ ಆಶ್ವಾಸನೆ ನೀಡ ಬಯಸಿ ಅಭಯ ಹಸ್ತ ತೋರುವ ಶ್ರೀನಾಥ, ಅಭಯ ಹಸ್ತ ತೋರುವ ಶ್ರೀನಾಥ, ಅಭಯ ಹಸ್ತ ತೋರುವ ಶ್ರೀನಾಥ, ಅಭಯ ಹಸ್ತ ತೋರುವ ಶ್ರೀನಾಥ. ಶ್ರೀನಿವಾಸ ನಿನ್ನ ದಿವ್ಯ ನಾಮ ಭಜನೆ ಮಾಡಿ ಇಂದು ಧನ್ಯನಾದಿನಯ್ಯ ನಾನು ದೇವಾ, ಧನ್ಯನಾದಿನಯ್ಯ ನಾನು ದೇವಾ. ಶ್ರೀ ವೆಂಕಟೇಶ ನಿನ್ನ ಭವ್ಯ ರೂಪವನ್ನು ನೋಡಿ ಪುಣ್ಯವಂತನಾದಿನಯ್ಯ ದೇವಾ, ಪುಣ್ಯವಂತನಾದಿನಯ್ಯ ದೇವಾ. ಮಧ್ಯಾಂತರಹಿತ ಅಪ್ರಮೇಯ ಅದ್ವಿತೀಯ ಆರಾಧನೆ ಮಾಡುವೆನು ತಂದೆ, ತಂದೆ ನೀನೆ, ತಾಯಿ ನೀನೆ, ದಯ ತೋರುವ ದಾತ ನೀನೆ, ಸರ್ವಸ್ವವು ನೀನೇ ಸರ್ವೇಶ. ಆದಿ ಮಧ್ಯಾಂತರಹಿತ ಅಪ್ರಮೇಯ ಅದ್ವಿತೀಯ ಆರಾಧನೆ ಮಾಡುವೆನು ತಂದೆ, ತಂದೆ ನೀನೆ, ತಾಯಿ ನೀನೆ, ದಯ ತೋರುವ ದಾತ ನೀನೆ, ಸರ್ವಸ್ವವು ನೀನೇ ಸರ್ವೇಶ. ಸಖನು ನೀನು, ಸ್ವಾಮಿ ನೀನು, ಸಂರಕ್ಷಕನು ನೀನೆ, ಸಪ್ತಗಿರಿಯ ಸಾರ್ವಭೌಮ ದೇವಾ, ಸಪ್ತಗಿರಿಯ ಸಾರ್ವಭೌಮ ದೇವಾ, ಸಪ್ತಗಿರಿಯ ಸಾರ್ವಭೌಮ ದೇವಾ, ಸಪ್ತಗಿರಿಯ ಸಾರ್ವಭೌಮ ದೇವಾ. ಶ್ರೀನಿವಾಸ ವೈಕುಂಠದಲ್ಲಿ ವಾಸ ಮಾಡುವವನು, ಭಕ್ತರಿಗಾಗಿ ವೈಕುಂಠವನ್ನೇ ತ್ಯಾಗ ಮಾಡಿದವನು, ಭಕ್ತರಿಗೆ ವೈಕುಂಠವನ್ನ ಕೊಡುವವನು, ವೈಕುಂಠ ಎಂಬ ಅನುಜನನ್ನುಳ್ಳವನು, ವಿಕುಂಠಾದೇವಿಯಲ್ಲಿ ಪ್ರಾದುರ್ಭವಿಸಿದವನು ಆದ ಆ ಶ್ರೀನಿವಾಸ ದೇವರನ್ನ ಆರಾಧಿಸಿದ್ರೆ, ಭಜಿಸಿದ್ರೆ ಸಕಲ ಸಂಕಷ್ಟಗಳು ದೂರವಾಗುತ್ತವೆ ಅನ್ನೋದು ಸತ್ಯ.
ಇವತ್ತಿನ ಕಾರ್ಯಕ್ರಮದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಇತ್ತೀಚೆಗಷ್ಟೇ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಇರುವಂತಹ ಬಹಳ ಪುರಾತನವಾದ ಕೋಟೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಭೇಟಿ ನೀಡಿದರು. ಅಲ್ಲಿ ವೈಕುಂಠ ಏಕಾದಶಿಗಾಗಿ ಅಂತಾನೇ ನವೀಕರಣಗೊಂಡಿರುವಂತಹ ಉತ್ತರ ದ್ವಾರದ ಉದ್ಘಾಟನೆಯನ್ನು ಗುರೂಜಿಯವರು ನೆರವೇರಿಸಿದರು. ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. కేశవాయ నమః శ్రీ శ్రీనివాసం మాధవాయ నమః శ్రీ శ్రీనివాసం శ్రీ విష్ణవే నమః శ్రీ శ్రీనివాసం రామాయ నమః శ్రీ శ్రీనివాసం కృష్ణాయ నమః శ్రీ శ్రీనివాసం పద్మనాభాయ నమః శ్రీ శ్రీనివాసం వెంకటాయ నమః శ్రీ శ్రీనివాసం దామోదరాయ నమః శ్రీ శ్రీనివాసం శ్రీహరయే నమః శ్రీ శ్రీనివాసం కూర్మమూర్తయే నమః శ్రీ శ్రీనివాసం శ్రీధరాయ నమః శ్రీ శ్రీనివాసం శ్రీకరాయ నమః శ్రీ శ్రీనివాసం బలభద్రాయ నమః శ్రీ శ్రీనివాసం త్రివిక్రమాయ నమః శ్రీ శ్రీనివాసం మహతే నమః శ్రీ శ్రీనివాసం ఋషికేశాయ నమః శ్రీ శ్రీనివాసం అచ్యుతాయ నమః శ్రీ శ్రీనివాసం ముకుందాయ నమః శ్రీ శ్రీనివాసం గోవిందాయ నమః శ్రీ శ్రీనివాసం వరదాయనే నమః శ్రీ శ్రీనివాసం శేషసాయినే నమః శ్రీ శ్రీనివాసం విభవే నమః శ్రీ శ్రీనివాసం స్వభువే నమః శ్రీ శ్రీనివాసం విష్ణువే నమః శ్రీ శ్రీనివాసం కాలయంత్రే నమః శ్రీ శ్రీనివాసం కాలాయ నమః శ్రీ శ్రీనివాసం ఓం కళ్యాణాద్భుతగాత్రాయ కామిధార్థప్రదాయినీం శ్రీమద్వెంకటనాథాయాం శ్రీనివాసాయ మంగళం. గోవింద గోవింద ಏಡಿಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದರ ನಾಮಸ್ಮರಣೆ ಮಾಡ್ತಾ ಇವತ್ತಿನ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ತಾವೆಲ್ಲರೂ ನೋಡ್ತಿದ್ದೀರಿ. ಲಕ್ಷ್ಮೀ ವೆಂಕಟೇಶ್ವರನ ದಿವ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಪುರಾತನ ಕಾಲದ ಇತಿಹಾಸ ಇರತಕ್ಕಂಥದ್ದು. ಇಲ್ಲಿನ ಲಕ್ಷ್ಮೀ ವೆಂಕಟೇಶ್ವರರ ಸಾನ್ನಿಧ್ಯ ಇದು ಬಹಳ ವಿಶೇಷವಾದ್ದು. ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಯಾರೊಬ್ಬರು ಏನು ತಮ್ಮ ಕೋರಿಕೆಗಳಿದ್ದರೂ ಆ ಕೋರಿಕೆಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಚೈತನ್ಯ ಮೂರ್ತಿ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ. ಕೋಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಗೋವಿಂದ ಗೋವಿಂದ. ಪ್ರಸನ್ನ ಚಿತ್ತವಿಲ್ಲದ ಮಾನವನ ಮನಸ್ಸು ಅಹಂಕಾರ, ಅಬ್ಬರ, ಆರ್ಭಟ, ಅಳಲು, ನೋವುಗಳಿಂದ ತುಂಬಿರುತ್ತೆ. ಈ ಎಲ್ಲ ವಿಕೃತಿಗಳಿಗೆ ಕಾರಣ ಅವನಲ್ಲಿ ತತ್ವಜ್ಞಾನದ ಬೆಳಕು ಇಲ್ಲದೆ ಇರುವುದು. ಸಂಸಾರದ ಆಕರ್ಷಣೆಗಳನ್ನು ಮೀರಿ ಎತ್ತರಕ್ಕೆ ಏರಿ ನಿಂತಾಗ ತತ್ವಜ್ಞಾನ ಪ್ರಾಪ್ತಿಯಾಗತ್ತೆ.
ಮನುಷ್ಯನಿಗೆ ತತ್ವಜ್ಞಾನದ ಬೆಳಕನ್ನು ನೀಡಲೆಂದೇ 7 ಬೆಟ್ಟದ ಒಡೆಯ ಶ್ರೀನಿವಾಸ ಬೆಳಕಿನ ದೈವವಾಗಿ ನೆಲೆ ನಿಂತಿದ್ದಾನೆ. ಬೆಟ್ಟದ ಒಡೆಯ ತನ್ನನ್ನು ನಂಬಿಬಂತಹ ಭಕ್ತರಿಗೆ ಬೆಟ್ಟದಷ್ಟು ವರಗಳನ್ನು ನೀಡ್ತಾನೆ. ಮನುಕುಲಕ್ಕೆ ಒಳಿತನ್ನ ಮಾಡುವಂತಹ ಸಾರ್ಥಕ ಕುಲದೈವ ಶ್ರೀ ಶ್ರೀನಿವಾಸ. ವೀಕ್ಷಕರೇ, ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಎಲಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಎಲಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ. ಶ್ರೀ ವೆಂಕಟಗಿರಿ ಶಿಖರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀಮಂತನಾದ ನಮ್ಮ ಸಿರಿದೇವಿಯರ ಸಗೆ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾತೆಯ ಪ್ರಿಯನಾಥಗೆ. ಮತ್ಸ್ಯಕೂರ್ಮ ಶ್ರೀವರಾಹ ನಾರಸಿಂಹ ವಾಮನ ಭಾರ್ಗವ ಶ್ರೀರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿಗೆ. ತಾಯಿಯ ಸಾನ್ನಿಧ್ಯದಲ್ಲಿ ಕುಂಕುಮಾರ್ಚನೆ ಬಹಳ ವಿಶೇಷವಾದ್ದು. ಕೋಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಶ್ರೀನಿವಾಸನ ಆಸ್ಥಾನ. ಶ್ರೀನಿವಾಸನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ. ಯಾರಿಗೆ ಬೇಡ ಲಕ್ಷ್ಮಿ? ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ಬೇಕು. ಅಂತಹ ತಾಯಿ ಮಹಾಲಕ್ಷ್ಮಿ ಆರಾಧನೆಗೋಸ್ಕರ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ನಾವು ಲಕ್ಷ್ಮಿಗೆ ಕುಂಕುಮಾರ್ಚನೆಗಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸಬೇಕು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಾ ಅಮ್ಮನವರಿಗೆ ನಡೀತಕ್ಕಂತಹ ಕುಂಕುಮಾರ್ಚನೆಯ ವಿಶೇಷವಾದಂತಹ ದೃಶ್ಯಾವಳಿಗಳನ್ನು ದರ್ಶನ ಮಾಡೋಣ ಬನ್ನಿ. ಅಂಬಾ नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते. नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तुते. सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोऽस्तुते. सिद्धिबुद्धिप्रदे देवी भुक्तिमुक्तिप्रदायिनी मन्त्रमूर्ते सदा देवी महालक्ष्मी नमोऽस्तुते. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ
ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ ಹರಿ ಶ್ರೀನಿವಾಸಗೆ ಪಂಚಾಮೃತಧಾರೆ ವರ ವಿಶ್ವರೂಪಿಗಿದು ಮಂಗಳಧಾರೆ ವರ ವಿಶ್ವರೂಪಿಗಿದು ಮಂಗಳಧಾರೆ ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಅಭಿಷೇಕ ನೋಡಲು ಕಂಗಳು ಸಾಲದು, ವೇದ ಘೋಷ ಕೇಳಲು ಕಿವಿಗಳು ಸಾಲದು. ಅಭಿಷೇಕ ನೋಡಲು ಕಂಗಳು ಸಾಲದು, ವೇದ ಘೋಷ ಕೇಳಲು ಕಿವಿಗಳು ಸಾಲದು. ಈ ದಿವ್ಯಾಭಿಷೇಕ ವಿಶ್ವವ ಮರೆಪುದು, ಈ ಭವ್ಯ ಹರಿಸೇವೆ ಪುಳಕವ ತರುವುದು. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಸಕಲ ಗುಣ ಪರಿಪೂರ್ಣನೆ ಸಚ್ಚಿದಾನಂದ ಸ್ವರೂಪನೆ, ಬೇಡಿದ ವರ ನೀಡುವ ಹಿಮಗಿರಿ ವಾಸನೆ, ನಿನಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. ಏಳು ಬೆಟ್ಟದೊಡೆಯ ಜಗದ ಕಲ್ಯಾಣಕಾರಕ, ಸರ್ವಾಲಂಕಾರ ಭೂಷಿತ ಸದ್ಗುಣಶೀಲ ಸುಗುಣಕಾರ, ನಿನಗೆ ಜಯ ಮಂಗಳ ನಿತ್ಯವೂ ಶುಭ ಮಂಗಳ. ಬನ್ನಿ ವೀಕ್ಷಕರೇ, ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದನ ಆಸ್ಥಾನದಲ್ಲಿ, ಅದರಲ್ಲೂ ತಿರುಮಲ ತಿರುಪತಿಯಲ್ಲಿ ಸ್ವಾಮಿನ ನೋಡೋದು ಎಷ್ಟು ಪುಣ್ಯವೋ, ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂತಹ ಕೋಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವೂ ಅಷ್ಟೇ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಉತ್ತರ ದ್ವಾರವನ್ನು ನೂತನವಾಗಿ, ಅಂದರೆ ಹಿಂದಿದ್ದಂತಹ ಉತ್ತರ ದ್ವಾರವನ್ನು ಪುನಃ ನವೀಕರಿಸಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇರ್ತಕ್ಕಂತಹ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ದೈವ ಸಾನ್ನಿಧ್ಯಗಳ, ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳ ಅಭಿವೃದ್ಧಿ ಕಾಮಗಾರಿಯನ್ನು ಎಲ್ಲ ಭಕ್ತ ಸಮೂಹಕ್ಕೂ, ಎಲ್ಲ ಹಿಂದುತ್ವಕ್ಕೂ, ಪ್ರತಿಯೊಬ್ಬ ಹಿಂದೂಗಳಿಗೂ ಸಹಿತ ಇದು ಮೊದಲನೇ ಆದ್ಯತೆ ಕರ್ತವ್ಯ. ನಾವು ನಮ್ಮ ವಾಸ್ತುಗೃಹ, ನಮ್ಮ ಮನೆ, ನಮ್ಮ ಆಸ್ತಿ, ನಮ್ಮ ಭೂಮಿ, ನಮ್ಮ ಜನ್ಮ, ಅಂದರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಪರಿಸರದ ಬಗ್ಗೆ ಚಿಂತನೆ ನಾವು ಎಷ್ಟು ಮಾಡ್ತಿದ್ದೀವೋ ಅದಕ್ಕೆ 10 ಪಟ್ಟು ಜಾಸ್ತಿ ಹಿಂದೂ ದೇವಾಲಯಗಳ ಬಗ್ಗೆ, ದೇವಾಲಯಗಳ ಮತ್ತು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ ನಾವು ಹೆಚ್ಚು ಆಲೋಚನೆ ಮಾಡಬೇಕು. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ. ಅಂತಹ ಒಂದು ಧರ್ಮ ರಕ್ಷಣೆಯಲ್ಲಿ ಸದಾಕಾಲ ನಾವು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ಳುವಂತಹ ಇಂತಹ ಒಂದು ಧರ್ಮ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತೆ, ನಡೀಬೇಕು ಸಹಿತ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಸಮೂಹಕ್ಕೂ ಹಾಗೂ ಈ ದೇವಾಲಯದ ಉತ್ತರ ದ್ವಾರದ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ಭಾಳಷ್ಟು ಹಗಲಿರಲು ಶ್ರಮಿಸಿರ್ತಕ್ಕಂತಹ ಭಕ್ತ ಸಮೂಹ ಮತ್ತು ದೇವಾಲಯದ ಆಡಳಿತ ಮಂಡಳಿ ಹಾಗೂ ದೇವಾಲಯದ ಧರ್ಮದರ್ಶಿ ಕಮಿಟಿ ನಿಮ್ಮೆಲ್ಲರಿಗೂ ಸಹಿತ ಜೊತೆಗೆ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಈ ದಂಪತಿಗಳು ಇಬ್ಬರು ಇವತ್ತಿನ ದಿವಸ ಭಾಳಷ್ಟು ಶ್ರಮವಹಿಸಿ ಭಗವಂತನ ಸಾನ್ನಿಧ್ಯಕ್ಕೆ, ಭಗವಂತ ಅವನು ಕೊಟ್ಟಿದ್ದು ನಾವು ಮಾಡ್ತಿದ್ದೀವಿ, ಕೆರೆಯ ನೀರು ಕೆರೆಗೆ ಚೆಲ್ಲಿರಣ್ಣ ಅಂತ ಹೇಳಿದ್ದಾರೆ. ಅಂದರೆ ಬರಬೇಕಾದ್ರೆ ಬರಿಗೈಲಿ ಬಂದು, ಹೋಗಬೇಕಾದ್ರೆ ಬರಿಗೈಲಿ ಹೋಗ್ತಾ, ಜೊತೆಗೆ ಆ ಪುಣ್ಯದ ಮಾರ್ಗವನ್ನು, ವೈಕುಂಠ ದ್ವಾರವನ್ನು, ವೈಕುಂಠದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸಾನ್ನಿಧ್ಯವನ್ನು, ಅವನ ಪಾದ ಸೇವೆ ಮಾಡುವ ಭಾಗ್ಯವನ್ನು ಇವತ್ತು ನೀವು ಪಡೆದಿದ್ದೀರಿ. ನಿಮ್ಮೆಲ್ಲರಿಗೂ, ನಿಮ್ಮ ಪರಿವಾರಕ್ಕೂ ಒಳ್ಳೆಯದಾಗಲಿ, ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ಇದೇ ಪ್ರಕಾರ ಇನ್ನಷ್ಟು ವಿಶೇಷವಾದ ಸೇವೆ ಮಾಡೋ ಭಾಗ್ಯ ನಿಮಗೂ ನಿಮ್ಮ ಪರಿವಾರಕ್ಕೂ ಸಿಗಲಿ ಅಂಥೇಳಿ, ಹಾಗೆ ಆಗಮಶಾಸ್ತ್ರ ಪ್ರಕಾರ ಪಾಂಚರಾತ್ರ ಆಗಮದಲ್ಲಿ ಇಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಅನುಷ್ಠಾನಗಳನ್ನು ಇಲ್ಲಿರ್ತಕ್ಕಂತಹ ಋತ್ವಿಜರು, ಸಾಕಷ್ಟು ಜನ ಋತ್ವಿಜರಿದ್ದಾರೆ, ಜೊತೆಗೆ ಪಾಠ ಹೇಳ್ತಕ್ಕಂತಹ ಗುರುಗಳು ಸಹಿತ ಇಲ್ಲಿದ್ದಾರೆ.
ಇವರೆಲ್ಲರ ಸಮ್ಮುಖದಲ್ಲಿ ನಡೀತಾ ಇರತಕ್ಕಂತಹ ಇವತ್ತಿನ ವೈಭವೀಪೂರಿತವಾಗಿರ್ತಕ್ಕಂತಹ ಉತ್ತರ ದ್ವಾರದ ನೂತನ ಉದ್ಘಾಟನಾ ಸಮಾರಂಭ, ಜೊತೆಗೆ ಇದು ಲೋಕಾರ್ಪಣೆ ಮಾಡ್ತಿದ್ದಾರೆ. ಇನ್ನೇನು ಉತ್ತರ ದ್ವಾರ ಸಮೀಪ ಉತ್ತರ ದ್ವಾರವನ್ನು ಅವತ್ತು ಓಪನ್ ಮಾಡುವಂತಹ ಕಾಲ, ಅಂದರೆ ಪ್ರತಿ ವರ್ಷದಲ್ಲಿ ಒಮ್ಮೆ ಬರ್ತಕ್ಕಂತಹ ವೈಕುಂಠ ಏಕಾದಶಿಯ ವಿಶೇಷವಾಗಿರ್ತಕ್ಕಂತಹ ಆ ವೈಕುಂಠ ದ್ವಾರವನ್ನು ತೆಗಿತಕ್ಕಂತಹ ಕಾಲ ಸಮೀಪಿಸ್ತಾ ಇದೆ, ಸನ್ನಿಹಿತವಾಗ್ತಾ ಇದೆ. ಆ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನೂತನವಾಗಿ ನಿರ್ಮಿಸಿರ್ತಕ್ಕಂತಹ ಈ ದ್ವಾರವನ್ನು ಪ್ರವೇಶ ಮಾಡೋದಕ್ಕೆ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸಪತ್ನಿ ಸಮೇತನಾಗಿ ಇಲ್ಲಿ ಬಂದು ನಿಂತಿದ್ದಾನೆ. ಆತನ ಸೇವೆ, ಆತನ ಮೊದಲ ಪ್ರವೇಶ, ಆ ಪ್ರವೇಶವನ್ನು ನೋಡಿ ಆತನ ಪಾದದಡಿ ಪ್ರತಿಯೊಬ್ಬರು ಸಹಿತ ಗೋವಿಂದ ಎಂಬತಕ್ಕಂತಹ ನಾಮಾಂಕಿತದಿಂದ ಗೋವಿಂದ ಗೋವಿಂದ ಎಂಬತಕ್ಕಂತಹ ನಾಮಾಂಕಿತದಿಂದ ನಾವೆಲ್ಲರೂ ಸಹಿತ ಪ್ರವೇಶ ಮಾಡೋಣ. ಒಮ್ಮೆ ಹೇಳಿ ಗೋವಿಂದನ ನಾಮಸ್ಮರಣವನ್ನು. ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ವೈಕುಂಠಪತಿಯಾದಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ. ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಇವತ್ತಿನ ದಿವಸ ಶ್ರೀನಿವಾಸನ ದರ್ಶನ ಎಲ್ಲೆಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ವೈಕುಂಠ ದ್ವಾರ ತೆಗಿತಕ್ಕಂತಹ ದಿನ. ಈ ಕಲಿಯುಗ ವರದ ಕಾನನವಾಸ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಉತ್ತರ ದ್ವಾರವನ್ನು ಇವತ್ತಿನ ದಿವಸ ಪ್ರವೇಶ ಮಾಡೋದ್ರಿಂದ ಜನ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಶ್ರೀಕಾಂತಾಯ ಕಲ್ಯಾಣ ನಿಧೇರಿದೇಶ್ವರಾಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ವೈಕುಂಠ ಏಕಾದಶಿ ದಿವಸ ಇವತ್ತು ನಡೀತಾ ಇರತಕ್ಕಂತಹ ವೈಭವೀಪೂರಿತವಾದಂತಹ ವೈಕುಂಠ ದ್ವಾರದ ನೂತನ ಉದ್ಘಾಟನಾ ಸಮಾರಂಭ, ಅಂದರೆ ಈ ಹಿಂದೆ ಇದ್ದದ್ದು ಇವತ್ತು ಮತ್ತಷ್ಟು ಅಭಿವೃದ್ಧಿಯಾದಂತಹದ್ದು. ಕೋಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ವೈಕುಂಠ ದ್ವಾರ ಓಪನ್, ಅಂದರೆ ವೈಕುಂಠ ದ್ವಾರವನ್ನು ತೆಗಿತಕ್ಕಂಥದ್ದು. ಈ ದ್ವಾರದಲ್ಲಿ ಲಕ್ಷಾಂತರ ಜನ ಭಕ್ತರು ಈ ವೈಕುಂಠ ದ್ವಾರದಿಂದ ಸ್ವಾಮಿ ದರ್ಶನ ಮಾಡಿ ಆಚೆ ಬರ್ತಕ್ಕಂಥದ್ದು. ಕಲಿಯುಗದಲ್ಲಿ ಇವತ್ತಿನ ದಿವಸ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರತಿಯೊಂದು ದೇವಾಲಯಗಳಲ್ಲೂ ವೈಕುಂಠ ದ್ವಾರವನ್ನು ತೆಗಿತಕ್ಕಂಥ ಈ ಶುಭ ದಿನ ಲಕ್ಷ್ಮೀ ವೆಂಕಟೇಶ್ವರನ ದಿವ್ಯ ಸಾನ್ನಿಧ್ಯದ ದಿನ. ಇವತ್ತು ಪ್ರತಿಯೊಬ್ಬರು ಗೋವಿಂದನ ನಾಮಸ್ಮರಣೆಯನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಭಾಳ ವಿಶೇಷ. ತುಳಸಿಯಿಂದ ಅರ್ಚನೆ ಮಾಡಿ, ತುಳಸಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶ್ರೀಮನ್ನಾರಾಯಣನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಆರಾಧನಾ ಮಹೋತ್ಸವದಲ್ಲಿ ಇವತ್ತಿನ ಅದ್ಧೂರಿತವಾದಂತಹ ಕಾರ್ಯಕ್ರಮ ರಾಜ್ಯದಾದ್ಯಂತ ದೇಶದಾದ್ಯಂತ ನಡೀತಕ್ಕಂತಹ ಶ್ರೀಮನ್ನಾರಾಯಣನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಉತ್ತರ ದ್ವಾರ ಇವತ್ತು ಪ್ರಥಮದಲ್ಲಿ, ಅಂದರೆ ಬಹಳ ವಿಶೇಷವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷಾಂತರ ಜನ ದರ್ಶನ ಮಾಡತಕ್ಕಂಥ ಒಂದು ವಿಶೇಷವಾದಂತಹ ದಿನ. ಇವತ್ತು ತಿರುಮಲ ತಿರುಪತಿಯಲ್ಲೂ ಸಹಿತ ಅಷ್ಟೇ ವಿಶೇಷವಾದಂತಹ ಪೂಜಾನುಷ್ಠಾನಗಳಿದೆ. ಗೋವಿಂದ ಗೋವಿಂದ. ಏ
ವಿಷ್ಣೋರ್ಲೋಕೈಕ ಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯಪ್ರದಂ ನೃಣಾಂ ಸರ್ವಮಂಗಲಕಾರಕಂ. ಶ್ರೀಹರಿಯ ಬಳಿಗೆ ಕರೆದೊಯ್ಯುವಂತಹ ಏಕೈಕ ಸೋಪಾನವೇ ಈ ಸ್ತವನ. ಬೇಡಿದ ವರಗಳನ್ನು ನೀಡಿ ದುಃಖ ದುಗುಡಗಳನ್ನು ದೂರ ಮಾಡುವಂತಹ ಸುಲಭ ಸ್ತೋತ್ರವಿದು, ಮಹಾಮಂತ್ರವಿದು. ಶ್ರೀನಿವಾಸನ ದರ್ಶನ ಮಾಡಿದಂತಹ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.